ತುಲಾ ರಾಶಿಗೆ ಬುಧ ಗ್ರಹ ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಪಂಚಮಕ್ಕೆ ಬರ್ತಾ ಇದ್ದಾನೆ. ಸೊ ಅದು ಆಕ್ಚುಲಿ ಒಳ್ಳೇದೇ. ಯಾಕೆ ಅಂತಂದ್ರೆ ಪಂಚಮಾಧಿಪತಿ ಷಷ್ಠಕ್ಕೆ ಬಂದ ತಕ್ಷಣ ಆಗುತ್ತೆ ಆ ಕೆಲಸಗಳ ಫುಲ್ಫಿಲ್ಮೆಂಟ್ ಅದಾಗ್ಲಿಕ್ಕೋಸ್ಕರವಾಗಿ ಒಂದಿಷ್ಟು ಸಾಲ. ಹೆಣ್ಣು ಮಕ್ಕಳು ನಿಮಗಿದ್ದಾರೆ ಅಂತ ಆದ್ರೆ ಅದು ಬೆಳೆದು ಬಂದ ಮಕ್ಕಳಾಗಿದ್ರೆ ನಿಮಗೆ ಅವರಿಗೆ ನೀವು ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ ನಿಮ್ಗಾಗಲ್ಲ, ಸ್ವಲ್ಪ ಇಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ಸಡನ್ ಆಗಿ ಏನೋ ಒಂದು ವಿಚಾರ ಬಂದು ನೀವು ಹಾಗೂ ನಿಮ್ಮ ಸಹೋದರರ ನಡುವೆ ಒಂದು ಕ್ಲಾಶ್ ಆಗ್ಬೋದು. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದು ಸೊ ಅವ್ರು ಮಾಡಿದ ಎಡವಟ್ಟಿಂದ ಅಲ್ಲಿ ಸ್ವಲ್ಪ ಲಾಸ್ ಆಗ್ಬೋದು. ಸೊ ಲಾಭಾಧಿಪತಿ ವ್ಯಯದಲ್ಲಿರ್ತಾನೆ, ಆಮೇಲೆ ಪಂಚಮಾಧಿಪತಿ ಷಷ್ಠದಲ್ಲಿ ಇರ್ತಾನೆ ಅಂತಂದ್ರೆ ನೀವು ಸ್ವಲ್ಪ ಈ ಬಿಸ್ನೆಸ್ ಮಾಡ್ತಕ್ಕಂಥ ಮಿಥುನ ರಾಶಿಯವರೆಲ್ಲ ಲಾಸ್ ಮಾಡ್ತೀರಿ. ನಿಜ ನೀಚ ಸ್ಥಿತಿಗೆ ಹೋಗ್ತಾರೆ ಅಂದ್ರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗುಂ ಸಂತಮಥ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ತಾ ಇದ್ದೇನೆ. ಪ್ರತಿ ಬಾರಿಯಂತೆ ಎಚ್ಚರಿಕೆಗಳು ಬೇರೆ, ಶುಭ ವಿಚಾರಗಳು ಬೇರೆ, ಈ ತರ ಸಪರೇಟ್ ಮಾಡ್ತಾ ಇಲ್ಲ, ಒಂದೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲೇ ಆದಷ್ಟು ಸಂಪೂರ್ಣ ಮಾಹಿತಿ ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನು ನೋಡ್ಕೊಳ್ಳೋಣ. ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹನ ಸಂಚಾರ. ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹ ಬರ್ತಾನೆ. ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಕುಜಗ್ರಹನ ಸಂಚಾರ. ಇನ್ನು 29ಕ್ಕೆ ವೃಶ್ಚಿಕಕ್ಕೆ ಬುಧ ಬರ್ತಾನೆ, ಬಟ್ ಆದ್ರೆ ಅದು ಲೆಕ್ಕಕ್ಕೆ ಬರಲ್ಲ, ಯಾಕಂದ್ರೆ 29 ಅಂತಂದ್ರೆ ಈ ತಿಂಗಳೇ ಮುಗಿದೋಯ್ತು. ಸೊ ಮೊದಲ 10ನೇ ತಾರೀಕು, 12ನೇ ತಾರೀಕು, 17ನೇ ತಾರೀಕು, 20ನೇ ತಾರೀಕು ಈ ತಾರೀಕುಗಳು ಬಹಳ ಪ್ರಧಾನವಾಗಿ ಇರ್ತದೆ ಯಾರಿಗೆ? ಮಿಥುನ ರಾಶಿಯವರಿಗೆ. ಆಯ್ತಾ? ಯಾಕೆಂದ್ರೆ ಗ್ರಹಗಳು ಚೇಂಜ್ ಆಗ್ತಿರೋದು ಅದೇ ತಾರೀಕಿನಂದು ಅಂತ. ಸೊ ಈಗ ಮೊದಲನೇದಾಗಿ ತುಲಾ ರಾಶಿಗೆ ಬುಧ ಗ್ರಹ ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಪಂಚಮಕ್ಕೆ ಬರ್ತಾ ಇದ್ದಾನೆ. ಸೊ ಅದು ಆಕ್ಚುಲಿ ಒಳ್ಳೇದೇ. ಯಾಕೆ ಅಂತಂದ್ರೆ ಚತುರ್ಥದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ 10ನೇ ತಾರೀಕಿನ ತನಕ. ಸೊ ವಿದ್ಯಾರ್ಥಿಗಳಿಗೆ ಸೂಪರ್ ಮೊದಲನೇ ವಾರ. ಅದರ ನಂತರ ಒಂದು 5 ಪಾಯಿಂಟ್ ಕಡಿಮೆ ಆಗ್ಬೋದು ಅಷ್ಟೇ, ಬಿಟ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಅಂತೂ ಆಗೋದಿಲ್ಲ. ಒಳ್ಳೆಯ ಮಾತಾಡ್ತೀರಿ, ತುಂಬಾ ಚೆನ್ನಾಗಿ. ಏನಾದ್ರು ಸ್ಪರ್ಧೆಗಳು ಬಂದ್ಬಿಡ್ತು ಅಂದ್ರೆ ಅದ್ಭುತವಾಗಿ ಮಾತಾಡ್ತೀರಾ. ಎಕ್ಸಾಮ್ಗಳಲ್ಲಿ ಅದ್ಭುತವಾಗಿ ಬರೆಯುವಂತ ಅವಕಾಶಗಳು ಸಿಗ್ತದೆ ಮಿಥುನ ರಾಶಿಯವರಿಗೆ. ಅಂದ್ರೆ ಮಾತಲ್ಲಿ ನಿಮ್ಮನ್ನು ಸೋಲ್ಸಕ್ಕೆ ಆಗಲ್ಲ, ಆ ತರ ಮಾತಾಡಿ ಎಲ್ಲ ಕಡೆ ಗೆದ್ಕೊಂಡ್ ಬಂದ್ಬಿಡ್ತೀರಾ. ಸೊ ಅದೇ ರೀತಿ ವಿದ್ಯಾರ್ಥಿಗಳ ತರನೇ ಬೇರೆಯವರು ಸಹ ಹೇಳ್ತೀನಿ, ಇವಾಗ ಜಾಬ್ಗೆ ಹೋಗೋರಾಗಿರ್ಬೋದು, ಬಿಸ್ನೆಸ್ ಮೆನ್ ಆಗಿರ್ಬೋದು, ಯಾರೇ ಹೌಸ್ ವೈಫ್ ಯಾರೇ ಆಗಿರಬಹುದು, ಮಿಥುನ ರಾಶಿಯವರು ತುಂಬಾ 10ನೇ ತಾರೀಕಿನ ತನಕ ನಿಮ್ಮನ್ನು ಮಾತಲ್ಲಿ ಸೋಲ್ಸಕ್ಕಾಗಲ್ಲ. 10ನೇ ತಾರೀಕು ನಂತರ ಆ ಮಾತನ್ನೇ ಬಂಡವಾಳ ಮಾಡಿಕೊಂಡು ಚೆನ್ನಾಗಿ ಪ್ರಾಫಿಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಒಳ್ಳೇದಾಗ್ಲಿ. ಅದೇ ರೀತಿಯಲ್ಲಿ ಪಂಚಮದಲ್ಲಿ ಬಂದು ಲಾಭವನ್ನು ನೋಡ್ತಾ ಇರ್ತಾನೆ ಬುಧ. ಆದ್ರಿಂದ ನಿಮ್ಮ ಮಾತೇ ನಿಮಗೆ ಒಳ್ಳೆಯ ಲಾಭವನ್ನು ಕೊಡುತ್ತೆ. ಇಡೀ ತಿಂಗಳು ನಿಮ್ಮ ಮಾತು ಒಳ್ಳೆ ಪ್ರಾಫಿಟ್ ಕೊಡ್ತಾ ಇರತ್ತೆ ನಿಮಗೆ ಅಂತ ಅರ್ಥ. ಅಂದ್ರೆ ನೀವು ಇನ್ನೊಂದು ರೀತಿಯಲ್ಲಿ ನೋಡಕ್ ಹೋದ್ರೆ ಮಾತು ಪ್ರಧಾನವಾಗಿ ವೃತ್ತಿ ಮಾಡ್ತಾ ಇರತಕ್ಕಂಥವ್ರು ಲಾಯರ್ಸ್, ಮಿಥುನ ರಾಶಿಯ ಲಾಯರ್ಸ್, ಮಿಥುನ ರಾಶಿಯ ರಾಜಕೀಯದಲ್ಲಿರ್ತಕ್ಕಂಥವ್ರು, ಮಿಥುನ ರಾಶಿಯ ಲೆಕ್ಚರರ್ಗಳು, ಟೀಚರ್ಗಳು, ಮಾತು ಪ್ರಧಾನವಾಗಿ ಯಾರು ಮಾತಾಡಿದ್ರೆ ಅವರಿಗೆ ಇನ್ಕಮ್. ಇವ್ರು ತುಂಬಾ ಇಂಪಾರ್ಟೆಂಟ್ ಅಪ್ಪ, ಇವ್ರ ಮಾತೇ ಇವ್ರದ್ದು ಬಹಳ ಇದು ಅನ್ನೋ ಥರ ಇದ್ದರೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ನೆಕ್ಸ್ಟ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹ ಬರ್ತಾನೆ. ಇದು ಒಂಚೂರು ನಿಮಗೆ ನೆಗೆಟಿವ್ ಆಗ್ತದೆ. ಯಾಕೆಂದ್ರೆ ಪಂಚಮಾಧಿಪತಿಯಾಗಿ ಷಷ್ಠಕ್ಕೆ ಬಂದ್ಬಿಡ್ತಾನೆ ಶುಕ್ರ. ಸೊ ಇದೇನು ತೋರಿಸುತ್ತೆ ಅಂದ್ರೆ ಮಿಥುನ ರಾಶಿಯವರ ಹಲವಾರು ಕೆಲಸಗಳಿಗೆ ಏನು ಕೈ ಹಾಕಿರ್ತಾರಲ್ಲ, ಈ ಜೋಶಲ್ಲಿ 12ನೇ ತಾರೀಕಿನ ತನಕ ರಾಷ್ಟ್ರಾಧಿಪತಿ ಚೆನ್ನಾಗಿದ್ದಾನೆ ಅಂತ ಮಾತಾಡೋರು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಬಿಡ್ತು. ಆ ಅವಕಾಶಗಳನ್ನ ಬಳಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕೆಲಸಗಳು ಮಾಡಕ್ ಹೋಗ್ತೀರಾ. ಪಂಚಮಾಧಿಪತಿ ಷಷ್ಠಕ್ಕೆ ಬಂದ ತಕ್ಷಣ ಆಗುತ್ತೆ ಆ ಕೆಲಸಗಳ ಫುಲ್ಫಿಲ್ಮೆಂಟ್ ಅದಾಗ್ಲಿಕ್ಕೋಸ್ಕರ ಒಂದಿಷ್ಟು ಸಾಲ, ಇದನ್ನ ಕೆಲಸಕ್ಕೆ ಕೈ ಹಾಕ್ಬಿಡ್ತೀನಿ, ಅದು ಸಕ್ಸಸ್ ಅಂದ್ರೆ ಅದಕ್ಕೆ ಬೇಕು ಅಂತ ಒಂದಿಷ್ಟು ಸಾಲ ಮಾಡ್ತಾ ಇದ್ದೀನಿ ಅಂತ. ಸೊ ಅನಿವಾರ್ಯವಾಗಿ ಸಾಲಕ್ಕೆ ಹೋಗ್ತೀರಾ. 12ನೇ ತಾರೀಕಿನ ತನಕ ನಿಮ್ಮ ಹತ್ರ ಇರೋ ದುಡ್ಡನ್ನೇ ಇನ್ವೆಸ್ಟ್ ಮಾಡಿ ಏನೋ ಮಾಡ್ತೀರಾ. 12ರ ನಂತರ ಅದು ಸಾಕಾಗಲ್ಲ, ಸಾಲ ಮಾಡ್ಬಿಟ್ಟು ದುಡ್ಡು ಇನ್ವೆಸ್ಟ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ 12ರ ನಂತರ ಕಡ್ಡಾಯವಾಗಿ ಸಾಲ ಮಾಡ್ತೀರಾ ನೀವು ಮಿಥುನ ರಾಶಿಯವರು, ಮಿಸ್ಸೇ ಇಲ್ಲ ಅನ್ನೋ ಥರ ಸಾಲ ಮಾಡ್ತೀರಾ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಂದ ಸಾಲ ತಗೊಳ್ಳೋದು ಅಥವಾ ಇದು ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಇರಲಿ, ಅದು ಹೊರತುಪಡಿಸಿ ನಾರ್ಮಲ್ ಆಗಿ ಎಲ್ಲೇ ಆಗಲಿ, ಬ್ಯಾಂಕಲ್ಲಾಗಲಿ ಎಲ್ಲೇ ಆಗಲಿ ಸಾಲಗಳು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಇನ್ನೂ ಒಂದು ನೆಗೆಟಿವ್ ಇದರಲ್ಲಿ ಏನಪ್ಪ ಅಂದರೆ ಕೈ ಸಾಲಗಳು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅಂದರೆ ಯಾವುದೇ ಬ್ಯಾಂಕ್ ಅಥವಾ
ಅಥರೈಸ್ಡ್ ಇದ್ರ ಕಡೆ ಅಲ್ದೇನೆ ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಸಾಲ ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಕುಜ ನಿಮ್ಮ ರಾಶಿಗೆ ಬಂದ್ತಾನೆ, ನಿಮ್ಮ ರಾಶಿಯಲ್ಲಿ ಇರ್ತಾನೆ ಇತ್ಯಾದಿಗಳು ಇರೋದಿಯಲ್ಲ, ಅದೇನ್ ಮಾಡುತ್ತೆ ನಿಮಗೆ ಈ ಮೊಬೈಲ್ ಇತ್ಯಾದಿಗಳಲ್ಲಿ ಪ್ರೀ ಅಪ್ರೂವ್ಡ್ ಲೋನ್ಗಳು ಅಂತ ಇರುತ್ತಲ್ಲ, ಅಥವಾ ಕ್ರೆಡಿಟ್ ಕಾರ್ಡ್ಗಳಿರುತ್ತೆ, ಅದರಲ್ಲಿ ಒಂದಿಷ್ಟು ಕ್ಯಾಶ್ ಬಿದ್ದಿರುತ್ತೆ, ಅದೆಲ್ಲ ನೀವು ಎತ್ಕೊಂಡ್ಬಿಡ್ತೀರಾ ಅಂತ. ನಿಮ್ಗೇನು ಪ್ರೀ ಅಪ್ರೂವ್ಡ್ ಲೋನ್ಸ್ ಅಂತ ಇರುತ್ತೆ ಅದನ್ನೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ಬಿಡ್ತೀರಾ, ಅಂದ್ರೆ ಸಾಲ ತಗೊಂಡ್ಬಿಡ್ತೀರಾ, ಎತ್ಕೊಂಡ್ಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅದು ನಿಮ್ಮನ್ನ ಸಾಲದ ಕೂಪದಲ್ಲಿ ತೂಡ್ಬಿಡುತ್ತೆ ಅಕ್ಟೋಬರ್ ಎಂಡ್ ಆಗಸ್ಟ್ರಲ್ಲಿ. ನಿಮಗೆ ಅಕ್ಟೋಬರ್ 30ನೇ ತಾರೀಕು ನೋಡ್ಬೇಕಾದ್ರೆ ಅಕ್ಟೋಬರ್ 1ನೇ ತಾರೀಕು ಬಹಳ ಚೆನ್ನಾಗಿದ್ದಂತ ನೀವು ಅಕ್ಟೋಬರ್ 29-30 ವರ್ಷದಲ್ಲಿ ಏನು ಇಷ್ಟೆಲ್ಲ ಸಾಲನ ಮೈಕೈಲ ಸಾಲ ಇಷ್ಟೆಲ್ಲ ಈ ಮೈ ಕಟ್ಟಬೇಕಾ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಬಹಳ ಕೇರ್ಫುಲ್ ಆಗಿರಿ. ನೆಕ್ಸ್ಟು ಇದೇ ವೃಶ್ಚಿಕಕ್ಕೆ 12ನೇ ತಾರೀಕು ನಂತರ 6ನೇ ಬರುವಂತಹ ಶುಕ್ರನಿಂದಾಗಿ ಸ್ವಲ್ಪ ದಾಂಪತ್ಯ ಕಲಹಗಳು ಅಥವಾ ಮಕ್ಕಳ ಜೊತೆಗೆ ಜಗಳ ಮನಸ್ತಾಪಗಳು. ನೀವರ ಮಿಥುನ ರಾಶಿಯವರಾಗಿದ್ದು ಹೆಣ್ಣು ಮಕ್ಕಳು ನಿಮಗಿದ್ದಾರೆ ಅಂತ ಆದರೆ, ಅದು ಬೆಳೆದು ಬಂದ ಮಕ್ಕಳಾಗಿದ್ದರೆ ನಿಮಗೆ ಅವರಿಗೆ ನೀವು ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮಗಾಗಲ್ಲ, ಸ್ವಲ್ಪ ಇಬ್ಬರ ಮಧ್ಯೆ ಸಿಕ್ಕಾಪಟ್ಟೆ ಜಗಳ ಮನಸ್ತಾಪಗಳಾಗ್ಬಿಡುತ್ತೆ. ನಿಮ್ಮ ಮಗಳು ನಿಮ್ಮ ಮಾತನ್ನು ಧಿಕ್ಕರಿಸ್ತಾಳೆ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಗಂಡು ಮಕ್ಕಳಾದ್ರೆ ಏನು ತೊಂದರೆ ಇಲ್ವಾ ಅಂದರೆ, ಗಂಡು ಮಕ್ಕಳಾದರೂ ಅಷ್ಟೇನೆ ಶುಕ್ರ ಸ್ತ್ರೀಕಾರಕ ಅಂತ ಸ್ವಲ್ಪ ಜಾಸ್ತಿ ಪ್ರೆಷರೈಸ್ ಮಾಡಿ ಹೇಳಿದೆ. ಗಂಡು ಮಕ್ಕಳೇ ಇದ್ರು ನೀವು ಮಿಥುನ ರಾಶಿಯವರಾದ್ರೆ ನಿಮ್ಮ ಮಾತು ಧಿಕ್ಕರಿಸ್ತಾರೆ, ನೀವು ಹೇಳಿದ್ದಕ್ಕೆ ಉಲ್ಟಾ ಮಾಡ್ತಾರೆ. ಆಮೇಲೆ ಅವರು ಮಾಡುವ ಯಾವುದೋ ಒಂದು ದುಡ್ಡಿನ ವ್ಯವಹಾರ ನಿಮಗೆ ಪೀಕಿಲಾಟಕ್ಕೆ ತಂದ್ಬಿಡುತ್ತೆ. ನೀವು ಸಾಲಗ ಅಂದ್ರೆ ಮಾಡಿದ್ದವರು ತೀರಿಸ್ಬೇಕಾದ್ರೆ ಅದು ನೀವು ಅನ್ನೋಂಗ ಆಗ್ಬಿಡುತ್ತೆ. ಅಥವಾ ಅವ್ರು ಮಾಡಿದ ಸಮಸ್ಯೆಗೆ ನೀವು ಸಾಲ ಮಾಡ್ಬಿಟ್ಟು ಅದನ್ನು ಸರಿ ಮಾಡಬೇಕಾದ ಪರಿಸ್ಥಿತಿ ಬಂದರೂ ಏನೂ ಆಶ್ಚರ್ಯ ಇಲ್ಲ. ಸೊ ಅದೊಂದ್ರ ಬಗ್ಗೆ ಎಚ್ಚರಿಕೆ ಇರಿ. ಮಕ್ಕಳ ಬಗ್ಗೆ ಗಮನ ಹರಿಸ್ತಾ ಇರಿ. ಏನಾಗುತ್ತೆ 12ನೇ ತಾರೀಕಿನ ತನಕ ನಿಮ್ಮ ಮಗಳಾಗ್ಲಿ ಮಗನಾಗ್ಲಿ ಚೆನ್ನಾಗಿ ನೀವು ಹೊಗಳ್ತಾ ಇರ್ತಾರೆ, ಸೂಪರ್ ನೀನು ಮಾಡು ಎಲ್ಲ ಮಾಡು ಅಂತ. ಆ ಜೋಶಲ್ಲಿ ಅವ್ರು ಏನೋ ಒಂದು ಎಡವಟ್ಟು ಮಾಡಿಬಿಡ್ತಾರೆ. ಅದನ್ನು ಸರಿ ಮಾಡೋಕ್ಕೆ ನೀವು ಸಾಲ ಮಾಡಬೇಕಾಗತ್ತೆ. ಸೊ ಅವ್ರನ್ನ ಹೊಗಳಬೇಕಾದ್ರೂ ಸಹ ನೀನು ಮಾಡು, ಸಾಲ ಮಣ್ಣು ಅಂತ ಕುತ್ತಿಗೆಗೊಂದು ತರದಿರೋಂಗೆ ನೀನು ಸುರಕ್ಷಿತವಾಗಿ ಏನು ಬೇಕಾದ್ರೂ ಮಾಡೋ ಅನ್ನೋ ಥರ ಅವ್ರನ್ನ ಕೇರ್ಫುಲ್ಲಾಗಿ ಇಡಬೇಕಾಗತ್ತೆ. ಆದ್ಮೇಲೆ ನೀನು ಹೇಳಿದಲ್ಲಪ್ಪ, ನೀನು ಹೇಳಿದಕ್ಕೆ ಮಾಡಿದೆಯಪ್ಪ ಅಂದ್ಬಿಟ್ರೆ ಏನು ಮಾಡ್ತೀರ ನೀವು? ಸೊ ಅದ್ರ ಬಗ್ಗೆ ಗಮನ ಹರಿಸಿ. ನೆಕ್ಸ್ಟು ರವಿಗ್ರಹ ತುಲಾರಾಶಿಗೆ 17ನೇ ತಾರೀಕು ಬರ್ತಾನೆ. ಇದು ಬಹಳ ನೆಗೆಟಿವೇ ಇದು. ಯಾಕೆ ಅಂತಂದರೆ ನಿಮಗೆ ರವಿಗ್ರಹ ಬಂದು ತೃತೀಯಾಧಿಪತಿ ಆಗ್ತಾನೆ, ಪಂಚಮದಲ್ಲಿ ನೀಚ ಸ್ಥಿತಿಗೆ ಬರ್ತಾನೆ. ಸೊ ಅದೇನಾಗ್ಬಿಡುತ್ತೆ, ನಿಮಗೆ ಸಹೋದರರೊಟ್ಟಿಗೆ ಜಗಳ ಮನಸ್ತಾಪಗಳಾಗ್ಬೋದು. 17ನೇ ತಾರೀಕಿನ ತನಕ ನೀವು ನಿಮ್ಮ ಸಹೋದರರು ಬಹಳ ಖುಷಿಯಾಗಿ ಅದ್ಭುತವಾಗಿದ್ದರೂ ಕೂಡ ಸಡನ್ನಾಗಿ ಏನೋ ಒಂದು ವಿಚಾರ ಬಂದು ನೀವು ಹಾಗೂ ನಿಮ್ಮ ಸಹೋದರರ ನಡುವೆ ಒಂದು ಕ್ಲಾಶ್ ಆಗ್ಬೋದು. ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದು, ಸೊ ಅವ್ರು ಮಾಡಿದ ಎಡವಟ್ಟಿಂದ ಅಲ್ಲಿ ಸ್ವಲ್ಪ ಲಾಸ್ ಆಗ್ಬೋದು. ಸೊ ನೀವು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿ ಅಲ್ಲಿ ಲಾಸ್ ಆಗಿ ನಿಮ್ಮ ತಮ್ಮನೋ ಅಣ್ಣನೋ ಬಂದು ನೀನು ಹಾಕಿದ್ದು ನಿಂಗೆ ಸಂಬಂಧಪಟ್ಟಿದ್ದು ನಂಗೆ ಸಂಬಂಧ ಇಲ್ಲ, ನಾನು ಆ ಲಾಸಲ್ಲೆಲ್ಲ ಶೇರ್ ಮಾಡ್ಕೊಳ್ಳೋ, ನಂದು ಏನಿದೆ ನನಗೆ ಕೊಟ್ಬಿಡು ಅಂತಂದಾಗ ನಿಮಗೆ ಬೇಜಾರಾಗುತ್ತೆ. ಅಂದರೆ ಪ್ರಾಫಿಟ್ ಬಂದಿದ್ರೆ ನಾನು ಹಂಚ್ತಾ ಇರಲಿಲ್ವಾ, ಲಾಸ್ ಬಂದರೆ ಮಾತ್ರ ನಾನು ಒಬ್ಬನೇ ತಗೊಬೇಕಾ? ಈ ಥರದ್ದೆಲ್ಲ ಒಂದಿಷ್ಟು ವಾಗ್ವಾದಗಳು ಬರುತ್ತೆ. ಪ್ರಾಫಿಟ್ ಬಂದಾಗ ನಿನಗೆ ಕೊಡಬೇಕು ಅಂತಂದಾಗ, ಲಾಸ್ ಬಂದಾಗ ಕೂಡ ನೀನು ಹಂಚ್ಕೋಬೇಕು ಅನ್ನೋ ರೀತಿಯಾದಂತಹ ಒಂದಿಷ್ಟು ವಾದಗಳನ್ನು ನೀವು ಮುಂದೆ ಇಡ್ತೀರಾ. ಇಲ್ಲ ನನ್ನೇನು ಕೇಳಿ ಮಾಡಿಲ್ಲ, ನಿನ್ನ ಪಾಡು ನೀನು ಮಾಡಿದ್ಯಾ, ನಾನು ಈ ಲಾಸಲ್ಲಿ ಹಂಚ್ಕೊಳಲ್ಲ ಅಂತ ಅವ್ರ ಕಡೆಯಿಂದ ಒಂದಿಷ್ಟು ವಾದ ಇರುತ್ತೆ. ಸೊ ಈ ವಾದ ವಿವಾದಗಳಲ್ಲಿ ನಿಮ್ಮ ಹಾಗೂ ನಿಮ್ಮ ಸಹೋದರ ಸಹೋದರಿ ಅಂದ್ಕೊಳ್ಳಿ, ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಸ್ವಲ್ಪ ಜಾಸ್ತಿನೇ ಮನಸ್ತಾಪಗಳಾಗುತ್ತೆ. ಅದು ಎಳೆದಾಡುತ್ತೆ. ಒಂದು ತಿಂಗಳವರೆಗೂ ನಿಮ್ಮ ಅವರ ನಡುವೆ ಮಾತುಕತೆನೇ ಇಲ್ದವರು ಅಷ್ಟು ಸ್ವಲ್ಪ ಸಮಸ್ಯೆಗೆ ದೂಡುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ಅದು ದುಃಖಕ್ಕೆ ಕಾರಣ ಆಗ್ಬಿಡುತ್ತೆ. ಹೋಯ್ತಲ್ವಾ? ನಿಮ್ಮ ಹಾಗೂ ನಿಮ್ಮ ಸಹೋದರ ಅಥವಾ ಸಹೋದರಿ ನಡುವೆ ಕೂಡು ಬರಲ್ಲ, ಸಮಸ್ಯೆ ಆಗುತ್ತದು. ಓಕೆನಾ? ನೆಕ್ಸ್ಟು ಇದೇ ರವಿ ನೀಚ ಸ್ಥಿತಿಯಿಂದಾಗಲೇ ಸ್ವಲ್ಪ ತಲೆನೋವು ಜಾಸ್ತಿ ಬರೋದು, ಕಫ ಇದಾಗುವಂಥದ್ದು, ಕಣ್ಣು ನೋವು, ತಲೆನೋವು ಕಣ್ಣು ನೋವು ತೀರಾ ಜಾಸ್ತಿ ಆಗುತ್ತೆ. ಅಕ್ಟೋಬರ್ ತಿಂಗಳು 17ನೇ ತಾರೀಕು ದಾಟ್ಬಿಡ್ತು ಅಂದರೆ ಯಾಕೋ ತುಂಬ ತಲೆನೋಯ್ತಾ ಇದೆ ಅಂತ ಹೇಳ್ತೀರಾ. ಆಮೇಲೆ ಗುರು ಬೇರೆ ವ್ಯಯದಲ್ಲಿರೋದ್ರಿಂದ ತಿಂದಿದ್ದು ಜೀರ್ಣ ಆಗಿರಲ್ಲ. ಸೊ ಅಜೀರ್ಣದಿಂದಾಗಲೂ ಸಹ ತಲೆನೋವು ಬರ್ತಾ ಇರುತ್ತೆ. ಈ ಮೈಗ್ರೇನ್ ತಲೆನೋವು ಥರ ನಿಮಗೆ ಅದು ಕಣ್ಣು ತುಂಬ ನೋವ್ತಾ ಇರುತ್ತೆ. ಕನ್ನಡಕ ಚೇಂಜ್ ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಕನ್ನಡಕದ ಬಗ್ಗೆ ಗಮನ ಹರಿಸಿ ನೀವು. ನೆಕ್ಸ್ಟ್ ಬಂದು ಕರ್ಕಾಟಕಕ್ಕೆ ಕುಜಗ್ರಹ 20ನೇ ತಾರೀಕು ಬರ್ತಾನೆ. ಸೊ ಇದು ಕೂಡ ಒಳ್ಳೆಯದಲ್ಲ, ಯಾಕೆಂದರೆ ಲಾಭಾಧಿಪತಿ ವ್ಯಯದಲ್ಲಿರ್ತಾನೆ, ಆಮೇಲೆ ಪಂಚಮಾಧಿಪತಿ ಷಷ್ಠದಲ್ಲಿ ಇರ್ತಾನೆ ಅಂತಂದರೆ ನೀವು ಸ್ವಲ್ಪ ಈ ಬಿಸ್ನೆಸ್ ಮಾಡ್ತಕ್ಕಂಥ ಮಿಥುನ ರಾಶಿಯವರಲ್ಲಿ ಲಾಸ್ ಮಾಡ್ತೀರಿ. 20ನೇ ತಾರೀಕು ದಾಟ್ತು ಅಂತಂದರೆ, ಅಕ್ಟೋಬರ್ 20 ದಾಟ್ತು ಅಂತಂದರೆ ಮಿಥುನ ರಾಶಿಯ ಬಿಸ್ನೆಸ್ ಮೆನ್ ಎಲ್ಲ ಲಾಸ್ ಕಡೆ ಹೋಗ್ತಾ ಇರ್ತೀರ. ರೈತರಿಗೆ ಲಾಸ್ ಆಗ್ತದೆ. ಆಮೇಲೆ ಈ ದವಸ ಧಾನ್ಯ ಇತ್ಯಾದಿ ಮಾರಾಟ ಮಾಡೋಂಥ ಜನರಲ್ ಸ್ಟೋರ್ಸ್ ಇರ್ತೀರ, ಅವರಿಗೆ ಲಾಸು. ಎಲೆಕ್ಟ್ರಿಕ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಇಟ್ಕೊಂಡವರಿಗೆ ಲಾಸು, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಲಾಸು, ಹೋಟೆಲ್ ಬಿಸ್ನೆಸ್ ಅವರಿಗೆ ಲಾಸು. 20ನೇ ತಾರೀಕು ನಂತರ ಅಲ್ಲಿ ತನಕ ತುಂಬ ಚೆನ್ನಾಗಿರ್ತದೆ. ಅಲ್ಲಿ ತನಕ ತುಂಬ ಚೆನ್ನಾಗಿ 20ನೇ ತಾರೀಕು ತನಕ ಒಳ್ಳೆ ಬಿಸ್ನೆಸ್ ಮಾಡ್ತೀರಾ. ಬಿಸ್ನೆಸ್ ಮಾಡಿ ಚೆನ್ನಾಗಿ ಪ್ರಾಫಿಟ್ ಆಯಿತು ಅಂತ ಇನ್ನೊಂದಿಷ್ಟು ಸಾಲ ಮಾಡಿ ಇನ್ನೂ ಇನ್ವೆಸ್ಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ತೀರಾ. ಬಟ್ 20 ದಾಟ್ಬಿಡ್ತು ಅಂದರೆ ಮತ್ತೆ ಪುನಃ ಲಾಸ್ ಕಡೆ ತಿರುಗೋಗ್ಬಿಡುತ್ತೆ. ಅದು ಅಯ್ಯೋ ಲಾಸ್ ಆಯ್ತಿದು ಅಂತ. ಆ ಲಾಸ್ ಮಾತ್ರ ಸ್ವಲ್ಪ ದಿನ ಟ್ರಾವೆಲ್ ಮಾಡಿ, ಅಂದರೆ ಜಾಸ್ತಿ ದಿನ ಲಾಸ್
ಮುಂದುವರಿಯಲಿದೆ. ಸೊ ಮತ್ತೆ ಸರಿ ಹೋಗ್ಬಿಡುತ್ತೆ ತಕ್ಷಣ ಅಂತ ಅನ್ಕೊಂಡ್ಬಿಡ್ಬಿಡಿ. ಮತ್ತೆ ಅದ್ರ ಬಗ್ಗೆ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ, ಕುಜ ನೀಚ ಸ್ಥಿತಿಗೆ ಬರೋದ್ರ ಬಗ್ಗೆ. ಗೊತ್ತಲ್ವಾ? ಕರ್ಕಾಟಕ ರಾಶಿಗೆ ಕುಜಗ್ರಹ ಏನು ಅಕ್ಟೋಬರ್ 20ಕ್ಕೆ ಬರ್ತಾನೆ, ಅದು ಮಾತ್ರ ದೊಡ್ಡ ನೆಗೆಟಿವೇ ಅದು. ಗೊತ್ತಲ್ವಾ? ಸೊ ಆದ್ರಿಂದ ರಕ್ತಕಾರಕನೂ ಆಗಿದ್ರಿಂದ ಸ್ತ್ರೀಯರಿಗೆ ಮುಟ್ಟಿನ ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಪುರುಷರಿಗಾಗ್ಲಿ ಸ್ತ್ರೀಯರಿಗಾಗ್ಲಿ BP, ಲೋ BP, ಹೈ BP ಇತ್ಯಾದಿ ಬ್ಲಡ್ ಪ್ರೆಷರ್ ವಿಚಾರದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಇರಬಹುದು. ಇದೆಲ್ಲ ಸ್ವಲ್ಪ ಸರ್ವೇ ಸಾಮಾನ್ಯವಾಗಿ ಹೆಚ್ಚು ಕಾಣ್ತಾ ಇದೆ. ಆಯ್ತಲ್ವಾ? ಸೊ ಇದೆಲ್ಲ 10ನೇ ತಾರೀಕು, 12ನೇ ತಾರೀಕು, 17ನೇ ತಾರೀಕು, 20ನೇ ತಾರೀಕು ಇದೆಲ್ಲ ವಿಚಾರಗಳಲ್ಲೂ ಸಹ ನೀವು ತಾರೀಖುಗಳನ್ನ ಮೆನ್ಷನ್ ಮಾಡಿಕೊಂಡು ಅಲ್ಲೇ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು. ಶುಭವೂ ಇದೆ, ಅದಕ್ಕಿಂತ ಮುಂಚೆ ಶುಭ ಇದೆ, ಅದರ ನಂತರ ಅಶುಭ ಇದೆ. ಒಂದು ಗ್ರಹ ಶುಭ ಮಾಡಿದ್ರೆ ಒಂದು ಕಡೆ ಅಶುಭ ಮಾಡ್ತಾ ಇರ್ತದೆ. ಶುಭ ಒಂದು ಅಶುಭ ಒಂದು ಈ ಥರನೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದರೆ ಬಹಳ ಮುಖ್ಯವಾಗಿ ಕುಜ ನೀಚ ಸ್ಥಿತಿಗೆ ಹೋಗ್ತಾರೆ ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿದಿನ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನು ಪಠನೆ ಮಾಡ್ಕೊಳ್ತಾ ಇರಿ. ರವಿ ನೀಚ ಸ್ಥಿತಿಗೆ ಹೋಗ್ತಾನೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇರಿ, ತುಂಬ ಅವಶ್ಯಕ ಇದೆ. ಇದೆರಡೂ ಅಲ್ಲದೆ ಬಹಳ ಪವರ್ಫುಲ್ ಆಗಿರತಕ್ಕಂಥ ಒಂದು ಪರಿಹಾರ ಬೇಕು. ಅಂದರೆ ಆ ಪವರ್ಫುಲ್ ಪರಿಹಾರ ಏನಪ್ಪಾ ಅಂತಂದ್ರೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಎಲ್ಲರೂ ಗೊತ್ತಿರತಕ್ಕಂಥದ್ದು ಬುಧವಾರ. ಮಹಾಲಯ ಅಮಾವಾಸ್ಯೆಯ ದಿವಸವೇ ನಿಮಗೆ ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ, ಹಿಂದಿನ ಕೊನೆಯ ಚಂದ್ರಗ್ರಹಣ ಆಗಿತ್ತು ಹಿಂದಿನ ಬಾರಿ, ಇದು ಕೊನೆಯ ಸೂರ್ಯಗ್ರಹಣ ಹಾಗೂ ಕೊನೆಯ ಗ್ರಹಣ ಇದೆ. ಆಮೇಲೆ ಯಾವುದೂ ಗ್ರಹಣ ಇಲ್ಲ 2024ನೇ ಆಂಗ್ಲ ಸಂವತ್ಸರದಲ್ಲಿ. ಸೊ ಅದರಿಂದಾಗಿ ಈ ವರ್ಷದ ಈ ಕೊನೆಯ ಮಹಾಸೂರ್ಯಗ್ರಹಣ ಅಕ್ಟೋಬರ್ 2ನೇ ತಾರೀಕು ಸಂಭವಿಸ್ತಾ ಇದೆ. ಸೊ ಅದಕ್ಕೂ ರಿಲೇಟೆಡ್ ಆಗಿರತಕ್ಕಂಥ ವಿಡಿಯೋಗಳನ್ನ ಆಮೇಲೆ ಮಾಡ್ತೇನೆ ನಾನು. ಸೊ ಈ ಸೂರ್ಯಗ್ರಹಣದ ಒಂದು ಗ್ರಹಣ ಶಾಂತಿ, ಅದರ ಜೊತೆಗೆ ನವರಾತ್ರಿ ಆರಂಭ ಕಾಲವಾದ್ರಿಂದ ಮಹಾಚಂಡಿಕಾ ಹೋಮ ಪ್ರತಿ ಬಾರಿಯೂ ಸಹ ನಾವು ವರ್ಷಕ್ಕೊಮ್ಮೆ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ ನಮ್ಮ ಯಾಗಶಾಲೆಯಲ್ಲಿ. ಈ ಬಾರಿಯೂ ಸಹ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮ ಸಹಿತವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ, ಆಮೇಲೆ ಗುರು ಶಾಂತಿ ಹೋಮ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ತ್ರಿಗುಣಾಂಬಿಕಾ, ದುರ್ಗಾ ಪರಮೇಶ್ವರಿ ಅಂತ ಆ ಒಂದು ಅಮ್ಮನವರ ಒಂದು ಚಂಡಿಕಾ ಯಾಗ, ಮಹಾಚಂಡಿಕಾ ಯಾಗವನ್ನ ಆ ಪರ್ವಕಾಲದ ದಿನ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೂ ನೀವು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ ಖುದ್ದು. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಅದೇ ರೀತಿಯಲ್ಲಿ ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ನವಗ್ರಹ ಶಾಂತಿ ಹೋಮಗಳೆಲ್ಲ ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ, ಹಾಗೂ ವಿಶೇಷವಾಗಿ ಈ ಒಂದು ಒರಿಜಿನಲ್ ಮಾಣಿಕ್ಯ ರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಈ ಮಾಣಿಕ್ಯ ರತ್ನದ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಸಹ ನೀವು ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲ ಆಗೋ ರೀತಿಯಲ್ಲಿ ತುಂಬ ಚಂದವಾದಂತಹ ಒಂದು ಉಂಗುರ ಮಾಡಿಸಿದ್ದೇವೆ. ಇದನ್ನು ಧಾರಣೆ ಮಾಡ್ಕೊಳ್ಳೋಕೆ ಇದರಲ್ಲಿ ಸೈಜ್ ಮ್ಯಾಟರ್ಸ್, ನಿಮಗೆ ಯಾವ ಬೆರಳು ಆಗುತ್ತೋ ಆ ಬೆರಳಿಗೆ ನೀವು ಅದನ್ನು ಧಾರಣೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಗೊತ್ತಾಯ್ತಲ್ವಾ? ಯಾಕೆ ಅಂತಂದರೆ ಇದು ಅಷ್ಟು ಸ್ಟ್ರೆಂತಲ್ಲಿ ನೀಟಾಗಿ ಗಟ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು. ಇದು ಮತ್ತೆ ಚಿಕ್ಕ ದೊಡ್ಡ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಇದೊಂದು ರಿಂಗ್ ಅನ್ನ ಪ್ರತಿಯೊಬ್ಬರಿಗೂ ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ಸ್ಟೋನ್ ಅನ್ನೇ ಕೊಡ್ತಾ ಇದ್ದೇವೆ, ಉಂಗುರವನ್ನೇ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ನಂಬರ್ಗೆ ವಾಟ್ಸಪ್ ಮಾಡ್ಕೊಂಬಿಡಿ. ಎಲ್ಲ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಸಹ ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಮಾಣಿಕ್ಯ ಉಂಗುರ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದಾರೆ. ರೂಬಿ, ಒರಿಜಿನಲ್ ರೂಬಿ ರಿಂಗ್ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಮತ್ತು ಇದಕ್ಕೋಸ್ಕರ ಎಕ್ಸ್ಟ್ರಾ ಏನೂ ಚಾರ್ಜ್ ಮಾಡ್ತಾ ಇಲ್ಲ. ಸಂಕಲ್ಪ ಸೇವೆಯಲ್ಲೇ ಮಹಾಚಂಡಿಕಾ ಯಾಗ, ಸೂರ್ಯಗ್ರಹಣ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ ಎಲ್ಲ ಹೋಮಗಳು ಸೇರಿಸಿ ಈ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಯಲ್ಲೇ ಈ ಒಂದು ಪ್ರಸಾದವೂ ಸಹ ಬಂತು, ಒರಿಜಿನಲ್ ಮಾಣಿಕ್ಯ ರತ್ನದ ಒಂದು ರಿಂಗ್ ಸಹ ಬಂತು. ಸೊ ಪ್ರತಿಯೊಬ್ಬರು ಸಂಕಲ್ಪ ಸೇವೆ ಕೊಡೋರು ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ಸಹ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ಬುಧವಾರ ಹೋಮ ಅಂದರೆ ಗುರು ಅಥವಾ ಶುಕ್ರವಾರಗಳಲ್ಲಿ ಇಲ್ಲಿಂದ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಒಂದು ವಾರದೊಳಗೆ ನಿಮಗೆ ಎಲ್ಲರಿಗೂ ಪ್ರಸಾದ ಸೇರ್ತದೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರಿಗೆ ಬೇಗ ಸಿಗುತ್ತೆ, ಹೊರಗಿನ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ವಾರ ಒಳಗಡೆ ಸಿಗುತ್ತೆ. ಸೊ ಅದರಿಂದ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.